ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಂಚನಮಲೆ ಡ್ಯಾಮಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಬಿಸಿಲಿದೆ. ಮೊದಲನೇ ಸಲ ನಾನು ಹೊರಗಡೆ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ವರ್ಷ ಆದಮೇಲೆ ಬಂದಿದ್ದೀನಿ ಮಂಚನಮಲೆಗೆ. ಅದೇನೋ ಲಾಸ್ಟ್ ಟೈಮು ನೋಡಿದಾಗ ಯಾರೋ ವಿಡಿಯೋ ಮಾಡಿದ್ರು, ಸೇತುವೆ ಎಲ್ಲ ಬಿದ್ದೋಗಿತ್ತಂತೆ. ನೋಡೋಣ, ಅಲ್ಲೂ ಹೋಗೋಣ ಬನ್ನಿ. ಕಟ್ ಮಾಡ್ಬೇಕು. ಇದೆಲ್ಲ ಫುಲ್ ಬಿದ್ದೋಗ್ಬಿಡೈತೆ, ಆದ್ರೂ ಜನಗಳಿಗೆ ಏನು ಕಮ್ಮಿ ಇಲ್ಲ. ಇಲ್ಲಿ ತೋರಿಸ್ಕರು, ಇಷ್ಟು ಜನ ಬರ್ತಾರೆ ಇಲ್ಲಿ. ಹರಿತದೆ, ಅಷ್ಟು ಬಿಸಿಲೇನು ಅನ್ನಿಸ್ತಿಲ್ಲ. ಏನ್ ಇದು, ಆ ಕಡೆ ಹೋಗ್ಲಾ? ವಿಡಿಯೋ ಮಾಡ್ತೀರಾ? ಆ ಕಡೆ ಹೋಗ್ತೀರಿ. ಹೋಗಿ ಹೆಂಗಿದು ಇದು, ಎಲ್ಲ ಹೊಡೆದೋಗೈತೆ, ಆದ್ರೂ ನಿಂತ ಇದೆ. ಗುರು, ಏನ್ ಇಷ್ಟು ಜನ, ಯಪ್ಪ, ತುಂಬಾ ಜನ ಇದ್ದಾರೆ. ವಂಡರ್ಲಾ ಬೇರೆ ಬೇರೆ ದುಡ್ಡು ಕೊಟ್ಬಿಟ್ಟು ಎಲ್ಲೆಲ್ಲ ಹೋಗ್ತಾರೆ. ವಂಡರ್ಲಾಗೆ ಮತ್ತೆ GRS ಗೆ, ಪಾರ್ಟೀಸ್ ಪಾರ್ಕ್ಗೆಲ್ಲ. ಇಲ್ಲಿ ಬಂದ್ರೆ ಸ್ವರ್ಗ ಗುರು. ಹೆಂಗ್ ಎಂಜಾಯ್ ಮಾಡ್ತಾರೆ ಮಕ್ಳೆಲ್ಲ. ಗುರು, ಇಲ್ಲಿ ಬನ್ನಿ, ತೋರ್ಸ್ರಿ. ಆಗತ್ತಾ? ಬೇಡ ಬೇಡ ಇರಿ ಗುರು. ಸಕ್ಕದ ಗುರು. ನೀರಲ್ಲಿ ಆಟ ಆಡಬೇಕು ಅಂದ್ರೆ ಗ್ಯಾರಂಟಿ ಇಲ್ಲಿ ಬನ್ನಿ, ಮಕ್ಳೆಲ್ಲ ಕರ್ಕೊಂಡ್ ಬನ್ನಿ. ಅದೇ ವೀಕ್ ಡೇಸ್ ಅಲ್ಲಿ, ಸಂಡೇ ಹೊತ್ತು ಬಂದ್ರೆ ಅಂತೂ ತುಂಬಾ ರಶ್ ಇರುತ್ತೆ. ಆದಷ್ಟು ವೀಕ್ ಡೇಸ್ ಅಲ್ಲಿ ಬನ್ನಿ. ವೀಕ್ ಡೇಸ್ ಅಲ್ಲಿ ಬಂದ್ರೆ ನೋಡಿ, ಇಲ್ಲಿ ಮಜಾ ಮಾಡ್ಬೋದು. ಲೇಡೀಸ್ ಎಲ್ಲ ಬಂದ್ ಮಾಡ್ತೇವೆ, ಈಜ್ ಹೊಡಿತೇವೆ. ನಮ್ಗೆಲ್ಲ ಇಲ್ಲ, ಈಜಾಡಕ್ಕಾಗಲ್ಲ. ಅಲ್ಲಿ ಕಾಣಿಸ್ತಿರೋದು ಬಂದ್ಬಿಟ್ಟು ಅದು ಡ್ಯಾಮ್. ಅದು ಆ್ಯಕ್ಚುಲಿ ಅಲ್ಲಿಂದ ನೀರು ಬಂದು ಆ ಕಡೆಯಿಂದ ಹಿಂದೆ ಇದೆ, ಅದು ಒಡೆದೋಗಿರೋ ಸೇತುವೆ ಅದು. ಸೊ ಅದ್ರ ಹಿಂದೆ ಇರೋದು ಡ್ಯಾಮು. ಸೊ ಅಲ್ಲಿಂದ ಹರ್ಕೊಬಂದು ಹಿಂಗೆ ಬಂದು ಹಿಂಗೆ ಹೋಗಿ ಈ ಕಡೆ ಜಾಯ್ನ್ ಆಗುತ್ತೆ. ಸೊ ಇಲ್ಲಿ ತುಂಬ ನೀರಿದೆ, ಅಂದರೆ ಆಟ ಆಡೋ ರೇಂಜಿಗೆ ಅಷ್ಟು ನೀರಿದೆ. ಸೊ ಇಲ್ಲಿ ಬಂದುಬಿಟ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಸೆಂಟ್ರಲ್ ರೋಡ್ ಇದೆ, ಅಲ್ಲಿ ಹೋಗದೇ ಇರೋ ಕಾರಣಕ್ಕೆ ಇಲ್ಲಿ ಫ್ರೀ ಬಿಟ್ಟಿದ್ದಾರೆ, ಇಲ್ಲಿ ಓಡಾಡ್ಬೋದು. ಇಲ್ಲಿ ತುಂಬ ಜನ ಅಂದರೆ ನಾವು ಇಮ್ಯಾಜಿನೇಷನ್ನೇ ಮಾಡ್ಕೊಳೋಕ್ಕಾಗಲ್ಲ, ಅಷ್ಟು ಜನ ಬಂದಿದ್ದರು. ನಾನು ಸಂಡೇ ಹೊತ್ತು ಅಂದ್ಕೊಂಡು ಯಾರೂ ಬಂದಿರೋಲ್ಲ ಅಂದ್ಕೊಂಡೆ. ಅಂದರೆ ಅಷ್ಟು ಆಲ್ಮೋಸ್ಟು, ಅಂದರೆ ನಾನು ಅಂದ್ಕೊಂಡಿದ್ದ ಜನಕ್ಕಿಂತ ಜಾಸ್ತಿ ಜನ ಬಂದಿದ್ದರು. ನನಗಿಲ್ಲಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಂದರೆ ನಾನು ನೀರಿಗೆಲ್ಲ ಇಳಿದ್ಬಿಟ್ಟು ಕ್ಲೀನಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ನೀರು ತುಂಬ ಗಲೀಜಿತ್ತು. ಆ ಗಲೀಜಲ್ಲೂ ಈಜೊಡಿತಾಯಿದ್ರು. ನನಗಂತೂ ಏನು ಅನ್ನಿಸ್ತು ಅಂತಲೇ ಗೊತ್ತಿಲ್ಲ. ಅಲ್ಲಿ ನಿಂತ್ಕೊಂಡ್ರೆ ಅದು ಒಂಥರ ಮಣ್ಣಿನ ವಾಸನೆ ಬರುತ್ತಲ್ಲ, ಅಂದರೆ ಮೀನು ಥರ ಸ್ಮೆಲ್ ಬರುತ್ತೆ ಗೊತ್ತಾ, ಅದೆಲ್ಲ ಅಲ್ಲಿ ಮೂಗು ಹೊಡಿತಾಯಿತ್ತು. ಸೊ ನನಗೆ ಅದು ಹಿಡಿಯೋಕ್ಕೂ ಇಷ್ಟ ಆಗಿಲ್ಲ. ಸೊ ಅಲ್ಲಿ ಮಾತ್ರ ಅಲ್ಲಿರೋ ಜನಗಳು ಮಾತ್ರ ಆರಾಮಾಗಿ ಈಜೊಡಿತಾಯಿದ್ರು. ಬಟ್ ಅವ್ರಿಗೇನು ಖುಷಿನೋ ಏನೋ ಗೊತ್ತಿಲ್ಲ. ಅಂದರೆ ತುಂಬ ಜನ ಇದ್ದಿದ್ದ ಕಾರಣ ನೀರು ತುಂಬ ಗಲೀಜಾಗಿ ಮೇಲೆ ಬಂದಿತ್ತೇನೋ ಗೊತ್ತಿಲ್ಲ. ಅಂದರೆ ಕಮ್ಮಿ ಟೈಮಲ್ಲಿ, ಅಂದರೆ ಕಮ್ಮಿ ಜನ ಬಂದಾಗ ಅಷ್ಟು ಗಲೀಜಿರಲ್ಲ ನೀವು ಅಂದ್ಕೊತೀನಿ. ಆದರೆ ಆದಷ್ಟು ವೀಕ್ ಡೇಸಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಬಸ್ಗಳು, ಗಾಡಿಗಳೆಲ್ಲ ಓಡಾಡುತ್ತೆ. ತುಂಬ ಧೂಳುಗಳು, ಅಂದರೆ ಬಿಸಿಲು ತುಂಬ ಕಮ್ಮಿ ಇತ್ತು. ನಾನು ಅಂದ್ಕೊಂಡಿರೋ ರೇಂಜ್ಗಿಂತ ಇವಾಗ ಬೇಸಿಗೆ ಟೈಮಲ್ಲಿ ತುಂಬ ಕಮ್ಮಿ ಇತ್ತು. ಅಷ್ಟು ಬಿಸಿಲು ಅನಿಸಿಲ್ಲ ನನಗೆ. ಸೊ ಆದ್ರೂ ಒಂದು ರೇಂಜಿಗೆ ಬಿಸಿಲು ಅನ್ನಿಸ್ತು. ಸೊ ಓಕೆ, ತುಂಬ ಖುಷಿ ಆಯ್ತು ರೀ ಇಲ್ಲಿ. ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಮೇಂಟೈನಿಂಗ್ ಇಲ್ಲ ಇಲ್ಲಿ. ಒಂಥರ ಹೆಂಗಂದ್ರೆ ಹಂಗೆ ನೀರು ಬಿಟ್ಕೊಂಡು ಹೋಗಿದ್ದಾರೆ. ನಾನು ತುಂಬ ಹತ್ತಿರದಿಂದ ಹೋಗಿ ನೋಡಿದೆ, ಅಲ್ಲಿ ನೀರು ತುಂಬ ಗಲೀಜಿತ್ತು. ಸೊ ಅಲ್ಲೆಲ್ಲ ತುಂಬ ಅಕ್ಕಪಕ್ಕ ನೀರು ಹಿಡಿತಾಯಿದ್ರು. ಆ ಲೇಡೀಸ್ಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಬಾಲ್ ತಂದಿದ್ರು, ಬಾಲಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಆ್ಯಕ್ಚುಲಿ ನನಗಂತೂ ಏನೋ ನಾನು ಅಕಸ್ಮಾತು ಈಜೊಡಿಬೇಕು ಅಂತ ಮೈಂಡ್ ಸೆಟಲ್ಲಿ ಬಂದಿರೋ ಈಜೊಡಿತಿದ್ದು. ನನಗೇನು ಈಜೊಡಿಬೇಕು ಅಂತ ಏನೂ ಅನಿಸಿಲ್ಲ. ಓಕೆ, ಓವರಾಲ್
ಚೆನ್ನಾಗಿದೆ, ಬಂದರೆ ನೀವು ಎಂಜಾಯ್ ಮಾಡ್ಬೋದು. ಅಂದರೆ ಒಂದು 10 ವರ್ಷದ ಮೇಲೆ ಇರೋ ಮಕ್ಕಳನ್ನ ಕರ್ಕೊಂಡು ಬಂದರೆ ಇಲ್ಲಿ ಎಂಜಾಯ್ ಮಾಡ್ಬೋದು. ಈಜು ಹೊಡಿತಾ ಇರ್ತಾರೆ, ಹೊಡಿತೀರಾ ಡೇ ಹೊಡಿ. ಸುಮಾರು ಎಷ್ಟು ಆಳ ಇದೆ ಇಲ್ಲಿ? 5 ಅಡಿ ಇರೋದು ಅಷ್ಟೇನಾ? ಯೂಟ್ಯೂಬ್ ಹೆಂಗಂದ್ರೆ ಹಂಗೆ ಕೈ ಜೋಡಿತಾರೆ. ಯಾರಿಗೇನು ಏನು ಆಗಿಲ್ವಾ ಇಲ್ಲಿ? ನೀವು ಎಲ್ಲಿಂದ ಬಂದಿರೋದು? ಬೇಡಪ್ಪ, ನೀವು ಹೋಗಪ್ಪ, ಹೊಡೀರಲ್ಲ. ಅಂದ್ರೆ ಇಲ್ಲಿ ಬೇಸಿಗೆ ಇರೋದ್ರಿಂದ ತುಂಬಾ ಜನ ಬಂದು ಇಲ್ಲಿ ಜೋಡಿತಿದ್ರೆ, ಸುಮಾರು ಒಂದು 5 ಅಡಿ ಇದೆಯಂತೆ ಆಳ ಇಲ್ಲಿ. ಸೊ ಯಾರಿಗೇನು ಆಗಿಲ್ಲ. ಡಿಫ್ರೆಂಟ್ ಆಗಿ ಎಗರ್ರಪ್ಪ, ಡೈ ಹೊಡಿರೋ. ಅದು ಇದು ಇನ್ನೂ ಲೇಡೀಸ್ ಇದ್ದಾರೆ, ಇಲ್ಲೂ ಬಂದು ಈಜು ಹೊಡಿತಿದಾರೆ. ಡಿಫ್ರೆಂಟ್ ಆಗಿ ಈಜು ಹೊಡಿತಾರೆ, ಡೈ ಹೊಡಿತವ್ರೆ. ತುಂಬಾ ಚೆನ್ನಾಗಿ ಇಲ್ಲೂ ಬಂದು ಈಜೆಲ್ಲ ಹೊಡಿಬೋದು. ಇದು ಚೆನ್ನಾಗಿದೆ. ಅಲ್ಲಿಂದ ಡ್ಯಾಮ್, ಅಲ್ಲಿ ನೋಡಿ ಡ್ಯಾಮ್ ತರಿಸೋದು ಅಲ್ಲಿಂದ ಬೀಳುತ್ತೆ. ಸೊ ಅಲ್ಲಿಂದ ಹರ್ಕೊಬಂದು ಇಲ್ಲಿ ಬಂದು ಇಲ್ಲಿ ಮೀನೆಲ್ಲ ಹಿಡಿತಿದಾರೆ. ಸೊ ಆದ್ರೂ ಸ್ವಲ್ಪ ನೀರೆಲ್ಲ ಇಲ್ಲಿ ತೋರ್ಸ್ಕೊ, ನೀರೆಲ್ಲ ಗ್ರೀನ್ ಆಗಿದೆ. ಬನ್ನಿ ತೋರ್ಸಿ ಮುಂದೆ. ಹೋಗ್ತಾ ನೀರು ಮುಂದೆ ನೋಡಿ. ಇವರೆಲ್ಲ ಮಾತಾಡಿಸ್ತಾ ಇದ್ದು. ಇಲ್ಲಿ ತುಂಬಾ ಜನ ಎಲ್ಲ ಕಡೆಯಿಂದ, ತುಂಬಾ ಬೇರೆ ಕಡೆಯಿಂದ ಬಂದಿದ್ದಾರೆ. ಯಾವ ನಿಂದು? ಎಲ್ಲ ಲೋಕಲ್ಸೇ ಜಾಸ್ತಿ ಇರೋದು. ಆಲ್ಮೋಸ್ಟ್ ನಮ್ ತರನು ಬೇರೆ ಕಡೆಯಿಂದ ಬಂದಿದವ್ರು ಇದಾರೆ ಇಲ್ಲಿ. ಅಲ್ಲಿ ನೀರು ಸುರಿತಾ ಇದೆ ಅಲ್ಲಿ. ಚೆನ್ನಾಗಿದೆ. ಯಾರು ಒನ್ ಡೇ ಬರೋರು ಇದ್ರೆ ದಯವಿಟ್ಟು ಬನ್ನಿ, ಬಂದು ಎಂಜಾಯ್ ಮಾಡಿ ಈ ಜಾಗನ. ನನ್ನೇ ಕರೀತವ್ರೆ. ಏನ್ರಪ್ಪ ಡೇ ಹೊಡಿತೀರಾ? ಬನ್ನಿ ಓಕೆ, ರೆಡಿ, ಸ್ಟಾರ್ಟ್. ಹೊಡಿರೋ. ಹುಷಾರು. ಅಷ್ಟೇನಾ? ಎಷ್ಟಿದೆ ಆಳ? ಆಳ ಎಲ್ಲಿ ಜಾಸ್ತಿ ಇದೆ? ಆಳ ಎಲ್ಲಿದೆ? ಆಳ ಜಾಸ್ತಿ ಎಲ್ಲಿದೆ? ಆಳ ಕನ್ನಡ ಇಷ್ಟೇನಾ? ಇಲ್ಲ. ಇಲ್ಲಿ ಬಂದ್ರೆ ತುಂಬಾ ಮಜಾ ಮಾಡುವುದು, ಸೂಪರ್ ಆಗಿರುತ್ತೆ. ಹುಡುಗರೆಲ್ಲ ಸಖತ್ ಮಜಾ ಮಾಡ್ತಾವ್ರೆ. ಬಟ್ ಇಲ್ಲೇನ ಹುಡುಗರು ಬಂದ್ರೆ ಸಖತ್ ಮಜಾ ಮಾಡೋದು. ಲೇಡೀಸ್ ಬಂದ್ರೂ ಏನ್ ಪ್ರಾಬ್ಲಮ್ ಇಲ್ಲ, ಅವ್ರ ಪಾಡಾಗಲ್ಲ ಆಟ ಆಡ್ಬೋದು. ಯಾರು ತೊಂದರೆ ಮಾಡಲ್ಲ ಇಲ್ಲಿ. ಬಟ್ ಇಲ್ಲಿ ಬಂದ ಮೇಲೆ ಫಿಶ್ ತಿನ್ಕೊಂಡು ಹೋಗಿಲ್ಲ ಅಂದ್ರೆ ಮರ್ಯಾದಿರಲ್ಲ. ಇಲ್ಲಿ ಎಲ್ಲಿ ಚೆನ್ನಾಗಿರೋ ಫಿಶ್ ಸಿಗುತ್ತೆ ಅಂತ ನೋಡ್ಕೊಂಡು ತಿನ್ಕೊಂಡು ಅಲ್ಲೊಂದು ವಿಡಿಯೋ ಮಾಡೋಣ. ಬನ್ನಿ. ಥ್ಯಾಂಕ್ ಯು. ರೆಡಿ 1 2 3 ಸ್ಟಾರ್ಟ್. ನೀ ಹೇಳ MS ಬಗ್ಗೆ ಅಂತ. ಕ್ಯಾ ನೈ ಬೋಲ್ನಾ ತು ಜಾ. ನೀನಾರು ಹೇಳೋ MS ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಕನ್ನಡನೇ ಗೊತ್ತಿಲ್ಬೇಡ್ರಿ ನಿಮ್ಗೆಲ್ಲ. ಓಕೆ ಸರಿ ಆಯ್ತು, ಹುಷಾರು. ಬಾಯ್. MS ಬಗ್ಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬರಕ್ಕೆ ಹೆಂಗೆಲ್ಲ ಬರಬೇಕು ಅಂದರೆ ಯಪ್ಪ ಹಿಂಗೆ ಬಂದು ಇಟ್ಕೊಂಡು
ಜಾಗದಲ್ಲಿ ಇಟ್ಕೊಂಡು ಎಸ್ ಫೈನಲಿ ಮೈಂಡ್ ರೋಡ್ಗೆ ಬಂದು ಬಾಗ್ರೋ ನೀನು ಪಾಪ ಬ್ರೋ ಎಷ್ಟು ಫಿಶ್ ಎಲ್ಲ ನಿಮ್ಗೆ ಜಿಲೇಬಿ ಬಂದು 60 ರೂಪಾಯಿಂದ ನಿಮ್ಗೆ 150 ರೂಪಾಯಿವರೆಗೂ ಇದೆ ಸೈಜು. ಜಾಸ್ತಿ ಯಾವ್ದು ತೊಗೊತಾರೆ? ಜಾಸ್ತಿ ಇಲ್ಲಿ ಜಿಲೇಬಿ ಸೇಲ್ ಆಗುತ್ತೆ, ಚೆನ್ನಾಗಿರುತ್ತಾ? ಫಿಶೇ ಸೇಲ್ ಆಗೋದು. ಬಟ್ ಇದಿರುತ್ತೆ, ರೂಪ್ಚಂದ್ ಇರುತ್ತೆ, ಓಕೆ. ಮತ್ತೆ ಫಿಶ್ ಕಬಾಬ್ ಇರುತ್ತೆ ನಮ್ಮಲ್ಲಿ. ಅದೆಲ್ಲಕ್ಕಿಂತನೂ ಜಿಲೇಬಿನೇ ಸೇಲ್ ಆಗೋದು. ಸರಿ, ಒಂದು 2 ಕೊಡಿ, ಟೇಸ್ಟ್ ಮಾಡೋಣ. ತುಂಬ ಕಡೆ ಹೇಳೋರು ಈ ಥರ ಮಂಚಂಬೆಲ್ಲಿ ಹತ್ರ ಫಿಶ್ ಫೇಮಸ್ ಅಂತ. ಲಾಸ್ಟ್ ಟೈಮ್ ಬಾಸ್ ಬಂದಿದ್ದಾರೆ ಈ ಕಡೆ. ಹೌದಾ? ನಮ್ಮನ್ನು ಬಿಟ್ಟು ಬಂದ್ಬಿಟ್ಟಿದ್ದೆ. ಟೇಸ್ಟ್ ಮಾಡಿ, ರೆಡಿ ಸೂಪರ್ ಆಗಂತದೆ. ನಿಮ್ಮ ಹೆಸರು? ಗಂಗರಾಜ್. ಎಷ್ಟು ವರ್ಷದಿಂದ ಮಾಡ್ತಿದ್ಯಮ್ಮ? ನಮ್ದು ಈ ಗ್ರೌಂಡಲ್ಲಿ ಬಂದು 2 ವರ್ಷ ಆಯ್ತು ಅಂಗಡಿ ಹಾಕಿ. ನಮ್ಮದು ಹಳೆ ಅಂಗಡಿ ಬಂದು MRP ಇದೆಯಲ್ಲ ಡೌನಲ್ಲಿ ಇದೆ. ನಾನು ಅಂಗಡಿ ಸ್ಟಾರ್ಟ್ ಮಾಡಿ 5 ವರ್ಷ ಆಗಿದೆ. ಓಕೆ ಓಕೆ, ಪರವಾಗಿಲ್ಲ ಬಿಸ್ನೆಸ್ಸು? ಪರವಾಗಿಲ್ಲ, ಇವಾಗ ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟು. ನಾನು ಒಂದು 5 ವರ್ಷದಿಂದ ಬಂದಿದ್ದೆ ನಾನು. ಅವಾಗ ಇದು ಒಂದೇ ಅಂಗಡಿ ಇದ್ದಿದ್ದು, ಅದೇ MRP ಅಂತ ಹೇಳಿರಲ್ಲ, ಅದು ಎದುರುಗಡೆ ಒಂದು ಅಂಗಡಿ, ಒಂದು ಆಂಟಿ ಮಾರೋರು ಅಷ್ಟೇ. ನಾನು ಅವಾಗ ಬಿಟ್ಟು ನಾನು ಇವಾಗೇ ಬಂದಿರೋದು. ಇಷ್ಟೊಂದು ಅಂಗಡಿಗಳಾಗೈತೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಆದ್ಮೇಲೆ ಕೆಲಸ ಆ ಕಡೆ ಈ ಕಡೆ ಎಲ್ಲ ಸಿಗ್ಲಿಲ್ವಲ್ಲ ಜನಕ್ಕೆ. ಓಕೆ, ಎಲ್ಲ ಇಲ್ಲೇ ಎಲ್ಲರೂ ಫಿಶ್ ಇಟ್ಕೊಂಡ್ಬಿಟ್ರಿ ಇವಾಗ. ಎಲ್ಲ ಫಿಶ್ ಜಾಸ್ತಿ ಫಿಶ್ ತಿನ್ನಕ್ಕೆ ಬರ್ತಾರೇನೋ ಇಲ್ಲಿ? ಎಲ್ಲ ಆಲ್ಮೋಸ್ಟ್ ಫಿಶ್ ತಿನ್ನಕ್ಕೆ. ಮುಂಚೆ ಅವಾಗ ಬರೀ ನೀರಿಗೆ ಬರೋರು ಅಷ್ಟೇ, ನೀರಾಟ ನೋಡಿ ಆಟ ಆಡ್ಕೊಂಡು ಹೋಗಿ ಬರೋರು. ಬಟ್ ಇಲ್ಲಿ ಯಾವಾಗ ಫಿಶ್ ಅಂಗಡಿ ಸ್ಟಾರ್ಟ್ ಆದೋ ಎಲ್ಲ ಇಲ್ಲಿ ಫೇಮಸ್ ಆಯ್ತಲ್ಲ, ಎಲ್ಲ ಫಿಶ್ಗೆ ಬರೋರು ಸ್ಟಾರ್ಟ್. ಡೈಲಿ ಎಷ್ಟು ಫಿಶ್ ಹಾಕ್ತೀಯ ಬ್ರೋ ನೀನು? ಡೈಲಿ ಒಂದು ಟಾರ್ಗೆಟ್ ಒಂದು 10 kg ಹಾಕೋದು. 10 kg? 10 kg ಹಾಕೋತೀವಿ. 10 kgಗೆ ಇಲ್ಲ ಅಂದ್ರೆ ಒಂದು 30-32 ಪೀಸ್ ಬರುತ್ತೆ. ಓಕೆ ಓಕೆ. ಮಾಮೂಲಿ ಭಾನುವಾರ ಅಂತ ಬಂದರೆ ಈಗ ನೆನ್ನೆ ರಶ್ ಇತ್ತು ಜನ, ಇಲ್ಲ ಅಂದ್ರೆ 30 kg ಉಳಿದಿದೆ. 30 kg? 30 kg. ಇವತ್ತು ಸಂಡೇ, ಬಟ್ ಇವಾಗ ರಂಜಾನ್ ಟೈಮ್ ಇವತ್ತು ಜಾಸ್ತಿ ಬರ್ತಾರೆ. ಓಕೆ, ಅವರೇ ನೋಡಿದೆ, ಅವರೇ ತುಂಬ ಇದ್ದಿದ್ದಲ್ಲಿ ಅವರೇ ಇರ್ತಾರೆ, ತುಂಬ ಅವರೇ ಇರ್ತಾರೆ. ಬಟ್ ಖುಷಿ ಆಗುತ್ತೆ, ಬರ್ತಾರಲ್ಲ ಅಟ್ಲೀಸ್ಟ್ ಈ ಜಾಗ, ಅಟ್ಲೀಸ್ಟ್ ಅವ್ರು ಬರೋದ್ರಿಂದ ಹೆಂಗೋ, ಅವ್ರು ಬರೋದ್ರಿಂದ ನಿಮ್ಗೆ ಹೆಂಗೋ ನಿಮಗೂ ಬಿಸ್ನೆಸ್ ಆಗ್ತಿದೆ ಅಂತ ಅನ್ಸುತ್ತೆ. ಅವರು ಬಂದರೆ ಒಂದು ಟೀಮ್ ಬಂದರೆ ಒಂದು 10-20. ಓಕೆ, ಪರವಾಗಿಲ್ಲ ಆಗುತ್ತೆ. ಇನ್ಮೇಲಂತೂ ಇನ್ನೊಂದು 2 ಸರಿ ಮಳೆ ಹೋಗ್ಬಿಟ್ರೆ ಇಲ್ಲಿ ರಶ್ ಜನ ಈ ಕಡೆ. ಮಳೆ ಬರೋದು ಬೆಂಗಳೂರು ಆಗಲೇ ಮಳೆ ಬಂದಿದೆ. ಬೇಸಿಗೆ ಅಂದ್ಬಿಟ್ಟು ಜನ ಡಲ್ಲಿದ್ರು, ಮಳೆ ಹೋಗಿದ್ದಾದ್ಮೇಲೆ ತುಂಬ ಜನ ರಶ್ ಆಗ್ತದೆ. ಓಕೆ ಓಕೆ. ಇಲ್ಲಿ ಹಾಕಿರೋ ಅಂಗಡಿಗಳಿಗೆಲ್ಲ ಏನು ನಷ್ಟ ಏನಾಗಲ್ಲ, ಬಂದೇ ಬರ್ತಾರೆ. ಸರಿ ಕೊಡಿ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿರಿ, ಇನ್ನೊಂದು ಹೇಳ್ತೀನಿ ನಾನು. ಏನು ಟೈಮ್ ಪೌಡ್ರಿಗೆ ಯೂಸ್ ಮಾಡ್ತೀರಾ? ಇಲ್ಲ, ನಮ್ಮ ಮನೇಲಿ ಏನಿದ್ರು ಹೋಮ್ ಮೇಡ್ ಮಾಡ್ತಾರೆ. ಬಟ್ ಟೇಸ್ಟಿಂಗ್ ಪೌಡ್ರ್ ನಿಮಗೆ ಒಂದು ಫಿಶ್ ತಿಂದಾಗಲೇ ನಿಮ್ಗೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸ್ವೀಟ್ನೆಸ್ ಹೊಡೆದ್ರೆ ಅದು ಪಕ್ಕ ಟೇಸ್ಟಿಂಗ್ ಪೌಡ್ರ್ ಹಾಕಿದ್ದಾರೆ ಅಂತಲೇ ಗೊತ್ತಾಗ್ಬಿಡುತ್ತೆ. ತಿನ್ನೋಡ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಟೇಸ್ಟಿಂಗ್ ಪೌಡ್ರ್ ಇದೆಯಾ ಇಲ್ವಾ ಅಂತ. ಆ ಟೇಸ್ಟಿಂಗ್ ಬಂದ್ಬಿಟ್ಟು ಫಿಶ್ ಹಾಕಲ್ಲ, ಯಾವುದೇ ಮಸಾಲೆಗೂ ಹಾಕಲ್ಲ. ಯಾಕಂದ್ರೆ ಟೇಸ್ಟಿಂಗ್ ಪೌಡ್ರ್ ಅದು ತುಂಬ ಕೆಮಿಕಲ್ ಅಂದ್ಬಿಟ್ಟು ನಾವು ಹಾಕಲ್ಲ, ನಾವು ಯೂಸ್ ಮಾಡಲ್ಲ. ಬೇಕಾದ್ರೆ ಎಗ್ ರೈಸ್ ಹಾಕೊಂಡ್ಬಿಡ್ತೀವಿ. ಇರೋದು ಹೇಳ್ತೀವಿ ನಾವು. ಎಗ್ ರೈಸು ಮಾಡ್ತೀರಾ? ಎಗ್ ರೈಸ್ ಮಾಡ್ಕೊಡ್ತೀವಿ. ನಿಮ್ಮ ಅಂಗಡಿ ಹೆಸರೇನು? ನಾರಾಯಣ್ ತವಾ ಫಿಶ್ ಲ್ಯಾಂಡ್ ಅಂತ. ಓಕೆ. ಏನಿಲ್ಲ, ನಮ್ಮ ಊರಲ್ಲಿ ನಿಮಗೆ ನಮ್ಮ ಅಂಗಡಿ ಗೊತ್ತಾಗಲಿ ಏನಂದ್ರೆ ಕರ್ನಾಟಕ ಧ್ವಜ ಆಡ್ತಾ ಇರ್ತದೆ. ಓ, ಅದು ನೋಡ್ರಿ ಲ್ಯಾಂಡ್ ಮಾರ್ಕ್ ಹೆಂಗೆ ಹಾಕೋರಿ. ಕರ್ನಾಟಕ ಧ್ವಜ ಆಡ್ತಾ ಇರುತ್ತೆ. ಹಂಗಾರೆ ಇವ್ರ ಅಂಗಡಿಗೆ ಬರ್ಬೇಕಂದ್ರೆ ಸೀದಾ ನೀವು ಕರ್ನಾಟಕ ಧ್ವಜ ಎಲ್ಲಿದೆಯೋ ಅದು ಹುಡುಕೊಂಡು ಬಂದ್ಬಿಡಿ. ಇದು ಒಂದೇ ಅಂಗಡಿಲಿ ಇರೋದು? ಗ್ರೌಂಡಲ್ಲಿ ಇಲ್ಲಿ ಆಲ್ಮೋಸ್ಟ್ ಇದ್ರಲ್ಲೆಲ್ಲ ನಮ್ಮ ಒಂದೇ ಅಂಗಡಿ ಕರ್ನಾಟಕ ಧ್ವಜ ಇರೋದು. ಕೇಳಿಸ್ಕೊಳ್ರಿ, ಈ ಇಡೀ ಫಿಶ್ ಲ್ಯಾಂಡ್ ಇದರಲ್ಲಿ ಇವ್ರ ಅಂಗಡಿ ಮೇಲೆ ಒಂದೇ ಕರ್ನಾಟಕ ಧ್ವಜ ಇರೋದು. ಮಾಮೂಲಿ ಆಂಜನೇಯಂದು ಆ ಥರ. ಓಕೆ, ಬಟ್ ಲ್ಯಾಂಡ್ ಮಾರ್ಕ್ ಓಕೆ ಅಲ್ವಾ? ಎಲ್ಲಿ ಧ್ವಜ ಇದೆಯೋ ಅಲ್ಲಿ ಬಂದ್ತೀನಿ. ಇಷ್ಟೊಂದು ಫಿಶ್ಶು ಇವಾಗ ಸೈಜ್ ಮೇಲೆ ರೇಟ್ ಡಿಪೆಂಡ್ ಆಗ್ರೋ? ಸೈಜ್ ಏನಿರುತ್ತೆ ಅದ್ರ ಮೇಲೆ? ಓಕೆ ಓಕೆ, ಕಟ್ ಮಾಡಿ ಹಾಕ್ಸ್ಕೊಳ್ಳಿ ಬಸ್ಸು. ಅಥವಾ ಲಾಸ್ಟ್ ಒಂದು 30 ರೂಪಾಯಿ ಕಮ್ಮಿ ಕೊಡಿ. ನಮ್ಮ ಫಿಶ್ ಬಂತು, ಖಾರ ಹಾಕ್ತವ್ರೆ, ಅಡಿಷ್ನಲ್ಲ ಖಾರ ಹಾಕ್ತವ್ರೆ. ಟೇಸ್ಟ್ ಮಾಡೋಣ. ಅಂದರೆ ಅವ್ನು ಕೊಟ್ಬಿಡಿ ಗುರು. ಫಿಶ್ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡ್ತಾಯಿದ್ದೀನಿ, ಹೆಂಗಿದೆ ನೋಡೋಣ. ಏನಕ್ಕೆ ಜನ ಇಲ್ಲಿ ಬರ್ತಾರೆ ಅನ್ನೋದು ಇವಾಗ ಗೊತ್ತಾಗುತ್ತೆ.
ಪರವಾಗಿಲ್ಲ ಗುರು, ಸಕ್ಕತ್ತಾಗೈತೆ, ನಿಜವಾಗ್ಲೂ ಚೆನ್ನಾಗೈತೆ. ಒಂಥರ ಖಾರ ಖಾರ ಹುಳಿ ಹುಳಿ ಸೂಪರ್ ಆಗಿದೆ. ಅದಕ್ಕೇನೋ ಬರೋದಿಲ್ಲ. ಖಾರ ಜಾಸ್ತಿ ಇದೆ. ಈ ಖಾರಕ್ಕೆ ಒಂದು ಎಣ್ಣೆ ಇದೆ, ಸಕ್ಕತ್ತಾಗಿರೋ, ಬಟ್ ಸೂಪರ್ ಆಗಿದೆ. ಬಂದು ಟೇಸ್ಟ್ ಮಾಡಿ. ಬರ್ತೀರಲ್ವಾ, ಬಂದಾಗ ತಿನ್ಕೊಂಡು ಹೋಗಿ. ಪ್ಲೇಸ್ ನೋಡಿ ತುಂಬ ಚೆನ್ನಾಗಿದೆ. ಫಿಶ್ಶು ಟೇಸ್ಟು ಬೊಂಬಾಟು. ಬನ್ನಿ ನೋಡಿ, ಫಿಶ್ ತಿನ್ನಿ, ಹೋಗಿ.